ಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೆಹಮಾನ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ತುಪ್ಪದ ಬೆಲೆ ಏರಿಕೆ, ಇದ್ರ ಬಗ್ಗೆ ಡಿ.ಕೆ. ಸುರೇಶ್ ಅವರ ಪ್ರತಿಕ್ರಿಯೆ. ತುಪ್ಪ ದುಡ್ಡಿದ್ದವ್ರು ಮಾತ್ರ ತಿನ್ನೋದು, ಇನ್ನು ಮುಂದೆ ಬೆಣ್ಣೆ, ಹಾಲು, ಇತರೆ ಹಾಲು ಉತ್ಪನ್ನಗಳ ಬೆಲೆ ಏರಿಕೆ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಎಸ್ ಸ್ಮಿತಾ, ಇವರು ವರ್ಷದಿಂದ ವರ್ಷಕ್ಕೆ ರೇಟ್ಗಳನ್ನು ಹೆಚ್ಚಳ ಮಾಡೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಪ್ರತಿಯೊಂದು ಪ್ರಾಡಕ್ಟ್ಗಳ ಬೆಲೆಯನ್ನು ಕೂಡ ಹೆಚ್ಚಳ ಮಾಡ್ತಾನೆ ಇರ್ತಾರೆ. ಈಗ ಮತ್ತೆ ನಂದಿನಿ ತುಪ್ಪದ ದರನು ಕೂಡ ಒಂದೇ ದಿನದಲ್ಲಿ 90 ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ. ಮೊದಲು GST ಸ್ಲ್ಯಾಬ್ಗಿಂತ ಮುಂಚೆ 650 ರೂಪಾಯಿ ಇತ್ತು. ನಂತರ GST ಸ್ಲ್ಯಾಬ್ ಕಡಿತ ಆದ ತಕ್ಷಣ 40 ರೂಪಾಯಿ ಕಡಿಮೆ ಆಯಿತು, ಅಲ್ಲಿಗೆ 650 ಆಯಿತು. ಈಗ ಒಂದೇ ಸಮನೆ 90 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ 610 ಇದ್ದದ್ದನ್ನ 90 ರೂಪಾಯಿ ಹೆಚ್ಚಳ ಮಾಡುವುದರ ಮೂಲಕ 1 kg ಅಂದ್ರೆ 1 ಲೀಟರ್ಗೆ ಬರೋಬ್ಬರಿ 700 ರೂಪಾಯಿ. ಅಂದ್ರೆ ಶ್ರೀಮಂತರು ಮಾತ್ರ ಬೆಣ್ಣೆಯನ್ನ ತಿನ್ನಬೇಕು, ತುಪ್ಪವನ್ನ ತಿನ್ನಬೇಕು ಅನ್ನುವಂಥದ್ದು ಇವರ ಮನಸ್ಥಿತಿ ಇದರಲ್ಲೇ ಕಾಣ್ತಾ ಇದೆ. ನಾನು ಕೂಡ ನಂದಿನಿ ಬೂತ್ ಅಲ್ಲಿ ಇದ್ದೀನಿ. ನಂದಿನಿ ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲದನ್ನ ಕೂಡ ಎಲ್ಲ ಪ್ರಾಡಕ್ಟ್ಗಳ ಬೆಲೆಯನ್ನ ಇವರು ಏರಿಕೆ ಮಾಡ್ತಾನೆ ಇದ್ದಾರೆ. ಮತ್ತೆ ಈಗ ತುಪ್ಪ ನೆಕ್ಸ್ಟ್ ನಂತರ ಬೆಣ್ಣೆ ಮತ್ತು ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡ್ತೀನಿ ಅಂತ ಡಿ.ಕೆ. ಸುರೇಶ್ ಅವರು, ಬಮೂಲ್ ಅಧ್ಯಕ್ಷರಾದಂತ ಡಿ.ಕೆ. ಸುರೇಶ್ ಅವರು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಅಂದ್ರೆ ಶ್ರೀಮಂತರು ಮಾತ್ರ ಬೆಣ್ಣೆ, ತುಪ್ಪ ಇಂಥವು ಮಾತ್ರ ತಿನ್ನಬೇಕು, ಬಡವರಿಗೆಲ್ಲ ಇದು ಮುಂದೆ ತುಂಬಾ ಇನ್ನು ಕಾಸ್ಟ್ಲಿ ಆಗುತ್ತೆ ಅನ್ನುವಂಥದ್ದು ಅವರ ಮಾತಾಗಿದೆ. ಅಂದ್ರೆ ಇನ್ನ ಹೆಚ್ಚಳ ಮಾಡುವುದರಲ್ಲಿ ಇದ್ದಾರೆ. ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ, ಬಟ್ ಆದ್ರೆ ಹೆಚ್ಚಳವನ್ನ ನಾವು ಮಾಡ್ತೇವೆ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಂದಿನಿ ಮತ್ತೆ ಬೆಣ್ಣೆದ ದರ ಇನ್ನು ಕಡಿಮೆನೇ ಇದೆ, ಹಾಗಾಗಿ ಇನ್ನ ಹೆಚ್ಚಳ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ ಅನ್ನುವಂತ ಈಗಾಗಲೇ ಸುಳಿವನ್ನ ಮಾಧ್ಯಮದ ಎದುರು ನೀಡಿದ್ದಾರೆ. ಸ್ಮಿತಾ, ರೆಹಮಾನ್, ಈಗ ನೋಡಿ, ಒಂದು ಕಡೆ ರೈತರಿಗೆ ಸಿಗಬೇಕಾಗಿರುವಂಥ ಬೆಲೆ, ಅವ್ರಿಗೆ ಸಿಗಬೇಕಾಗಿರುವಂಥ ಪ್ರೋತ್ಸಾಹಧನ ಅದರಲ್ಲಿ ಒಂದು ಕಡೆ ಕಡಿಮೆ ಆಗಿದೆ. ಈಗ ಇಲ್ಲಿ ನಂದಿನಿ ತುಪ್ಪದ ರೇಟನ್ನು ಜಾಸ್ತಿ ಮಾಡ್ತಿದ್ದಾರೆ. ಆ ಹಣ ರೈತರಿಗೆ ಹೋಗುತ್ತಾ? ಇದೆಲ್ಲ ರೈತರಿಗೆ, ಬಡವರಿಗೆ ಹೊರೆ ಆಗುವಂತ ನಿರ್ಧಾರಗಳನ್ನೇ ಇವರು ತೆಗೆದುಕೊಳ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಪ್ಪ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಅಂದ್ರೆ ಶ್ರೀಮಂತರು ಮಾತ್ರ ಖರೀದಿ ಮಾಡಬೇಕು ಅನ್ನುವಂಥದ್ದು ಅವರ ಬಾಯಿ ಮುಖಾಂತರನೇ ನಾವು ಈಗ ಇಷ್ಟೊತ್ತು ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಅವರೇ ಕೂಡ ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇನ್ಮೇಲೆ ಎಲ್ಲ ಕೂಡ ದುಬಾರಿ ದುನಿಯಾನ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸಕ್ಕೆ ಈ ಸರ್ಕಾರ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ನಂದಿನಿ 1 ಲೀಟರ್ ತುಪ್ಪವನ್ನ ತೆಗೆದುಕೊಳ್ಬೇಕಂತಂದ್ರೆ ಸುಮಾರು 700 ರೂಪಾಯಿ ಕೊಡಬೇಕು ಅಂತಂದ್ರೆ ಈಗ ಆಲ್ರೆಡಿ ಮತ್ತೆ ಸುಳಿವು ಕೊಟ್ಟಿದ್ದಾರೆ. ಬೆಣ್ಣೆ ಮತ್ತೆ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ. ಬೇರೆ ರಾಜ್ಯದಲ್ಲಿ ಕಡಿಮೆ ಇದೆ, ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ನಂದಿನಿ ಕಡಿಮೆ ಇದೆ, ಹಾಗಾಗಿ ನಾವು ಇನ್ನು ಹೆಚ್ಚಳ ಮಾಡಬೇಕು ಅನ್ನುವಂತ ನಿರೀಕ್ಷೆಯನ್ನ ಇದು ಮಾಡಿದ್ದಾರೆ. ಅಂದ್ರೆ ಇದು ಬಡವರಿಗೆ, ಬಡಬಗ್ಗರಿಗೆ ಇದೆಲ್ಲ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸಕ್ಕೆ ಸರ್ಕಾರ ನಿಂತ್ಕೊಂಡಿದೆ. ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ಜನಸಾಮಾನ್ಯರಿಗೂ ಕೂಡ ನೆಟಕುವ ರೀತಿಯಲ್ಲಿ ಬೆಲೆಯನ್ನ ನಿಗದಿ ಮಾಡಬೇಕು. ಯಾಕಂದ್ರೆ GST ಸ್ಲ್ಯಾಬ್ ಕಡಿತ ಆದ ಮೇಲೆ ಸ್ವಲ್ಪ ನಿರಾಳ ಅನ್ಕೊಂಡಿದ್ರು ಜನರು. ಆದ್ರೆ ಈಗ ನೋಡಿದ್ರೆ ನಂದಿನಿ ಹಾಲುಗಳಿಗೆ, ತುಪ್ಪಗಳಿಗೆ ಯಾವಕ್ಕೂ ಕೂಡ GST ಆಡ್ ಆಗೋದಿಲ್ಲ ಅನ್ನುವಂಥದ್ದು ಹೇಳ್ತಿದ್ರು. ಆದ್ರೆ ಈಗ ನೋಡಿದ್ರೆ ಒಂದೇ ದಿನದಲ್ಲಿ 90 ರೂಪಾಯಿ ಅಂದ್ರೆ 700 ರೂಪಾಯಿಯನ್ನ ಮಾಡಿ 1 ಲೀಟರ್ಗೆ 700 ರೂಪಾಯಿ ಮಾಡಿ ಇಟ್ಟಿದ್ದಾರೆ. ಇದು ಜನಸಾಮಾನ್ಯರಿಗೆ ಖಂಡಿತ ಹೊರೆ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾಗೇಂದ್ರ ಬಾಬು, ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೆಹಮಾನ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ತುಪ್ಪದ ಬೆಲೆ ಏರಿಕೆ, ಇದ್ರ ಬಗ್ಗೆ ಡಿ.ಕೆ. ಸುರೇಶ್ ಅವರ ಪ್ರತಿಕ್ರಿಯೆ. ತುಪ್ಪ ದುಡ್ಡಿದ್ದವ್ರು ಮಾತ್ರ ತಿನ್ನೋದು, ಇನ್ನು ಮುಂದೆ ಬೆಣ್ಣೆ, ಹಾಲು, ಇತರೆ ಹಾಲು ಉತ್ಪನ್ನಗಳ ಬೆಲೆ ಏರಿಕೆ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಎಸ್ ಸ್ಮಿತಾ, ಇವರು ವರ್ಷದಿಂದ ವರ್ಷಕ್ಕೆ ರೇಟ್ಗಳನ್ನು ಹೆಚ್ಚಳ ಮಾಡೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಪ್ರತಿಯೊಂದು ಪ್ರಾಡಕ್ಟ್ಗಳ ಬೆಲೆಯನ್ನು ಕೂಡ ಹೆಚ್ಚಳ ಮಾಡ್ತಾನೆ ಇರ್ತಾರೆ. ಈಗ ಮತ್ತೆ ನಂದಿನಿ ತುಪ್ಪದ ದರನು ಕೂಡ ಒಂದೇ ದಿನದಲ್ಲಿ 90 ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ. ಮೊದಲು GST ಸ್ಲ್ಯಾಬ್ಗಿಂತ ಮುಂಚೆ 650 ರೂಪಾಯಿ ಇತ್ತು. ನಂತರ GST ಸ್ಲ್ಯಾಬ್ ಕಡಿತ ಆದ ತಕ್ಷಣ 40 ರೂಪಾಯಿ ಕಡಿಮೆ ಆಯಿತು, ಅಲ್ಲಿಗೆ 650 ಆಯಿತು. ಈಗ ಒಂದೇ ಸಮನೆ 90 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ 610 ಇದ್ದದ್ದನ್ನ 90 ರೂಪಾಯಿ ಹೆಚ್ಚಳ ಮಾಡುವುದರ ಮೂಲಕ 1 kg ಅಂದ್ರೆ 1 ಲೀಟರ್ಗೆ ಬರೋಬ್ಬರಿ 700 ರೂಪಾಯಿ. ಅಂದ್ರೆ ಶ್ರೀಮಂತರು ಮಾತ್ರ ಬೆಣ್ಣೆಯನ್ನ ತಿನ್ನಬೇಕು, ತುಪ್ಪವನ್ನ ತಿನ್ನಬೇಕು ಅನ್ನುವಂಥದ್ದು ಇವರ ಮನಸ್ಥಿತಿ ಇದರಲ್ಲೇ ಕಾಣ್ತಾ ಇದೆ. ನಾನು ಕೂಡ ನಂದಿನಿ ಬೂತ್ ಅಲ್ಲಿ ಇದ್ದೀನಿ. ನಂದಿನಿ ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲದನ್ನ ಕೂಡ ಎಲ್ಲ ಪ್ರಾಡಕ್ಟ್ಗಳ ಬೆಲೆಯನ್ನ ಇವರು ಏರಿಕೆ ಮಾಡ್ತಾನೆ ಇದ್ದಾರೆ. ಮತ್ತೆ ಈಗ ತುಪ್ಪ ನೆಕ್ಸ್ಟ್ ನಂತರ ಬೆಣ್ಣೆ ಮತ್ತು ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡ್ತೀನಿ ಅಂತ ಡಿ.ಕೆ. ಸುರೇಶ್ ಅವರು, ಬಮೂಲ್ ಅಧ್ಯಕ್ಷರಾದಂತ ಡಿ.ಕೆ. ಸುರೇಶ್ ಅವರು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಅಂದ್ರೆ ಶ್ರೀಮಂತರು ಮಾತ್ರ ಬೆಣ್ಣೆ, ತುಪ್ಪ ಇಂಥವು ಮಾತ್ರ ತಿನ್ನಬೇಕು, ಬಡವರಿಗೆಲ್ಲ ಇದು ಮುಂದೆ
ತುಂಬಾ ಇನ್ನು ಕಾಸ್ಟ್ಲಿ ಆಗುತ್ತೆ ಅನ್ನುವಂಥದ್ದು ಅವರ ಮಾತಾಗಿದೆ. ಅಂದ್ರೆ ಇನ್ನ ಹೆಚ್ಚಳ ಮಾಡುವುದರಲ್ಲಿ ಇದ್ದಾರೆ, ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಬಟ್ ಆದ್ರೆ ಹೆಚ್ಚಳವನ್ನ ನಾವು ಮಾಡ್ತೀವಿ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಂದಿನಿ ಮತ್ತೆ ಬೆಣ್ಣೆದ ದರ ಇನ್ನು ಕಡಿಮೆನೇ ಇದೆ, ಹಾಗಾಗಿ ಇನ್ನ ಹೆಚ್ಚಳ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ ಅನ್ನುವಂತ ಈಗಾಗಲೇ ಸುಳಿವನ್ನ ಮಾಧ್ಯಮದ ಎದುರು ನೀಡಿದ್ದಾರೆ ಸ್ಮಿತಾ. ರೆಹಮಾನ್, ಈಗ ನೋಡಿ, ಒಂದು ಕಡೆ ರೈತರಿಗೆ ಸಿಗ್ಬೇಕಾಗಿರುವಂತ ಬೆಲೆ, ಅವ್ರಿಗೆ ಸಿಗ್ಬೇಕಾಗಿರುವಂತ ಪ್ರೋತ್ಸಾಹಧನ ಅದರಲ್ಲಿ ಒಂದ್ ಕಡೆ ಕಡಿಮೆ ಆಗಿದೆ. ಈಗ ಇಲ್ಲಿ ನಂದಿನಿ ತುಪ್ಪದ ರೇಟನ್ನ ಜಾಸ್ತಿ ಮಾಡ್ತಿದ್ದಾರೆ. ಆ ಹಣ ರೈತರಿಗೆ ಹೋಗುತ್ತಾ? ಇದೆಲ್ಲ ರೈತರಿಗೆ, ಬಡವರಿಗೆ ಹೊರೆ ಆಗುವಂತ ನಿರ್ಧಾರಗಳನ್ನೇ ಇವರು ತೆಗೆದುಕೊಳ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಪ್ಪ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಅಂದ್ರೆ ಶ್ರೀಮಂತರು ಮಾತ್ರ ಖರೀದಿ ಮಾಡಬೇಕು ಅನ್ನುವಂಥದ್ದು ಅವರ ಬಾಯಿ ಮುಖಾಂತರನೇ ನಾವು ಈಗ ಇಷ್ಟೊತ್ತು ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಅವರೇ ಕೂಡ ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇನ್ಮೇಲೆ ಎಲ್ಲ ಕೂಡ ದುಬಾರಿ ದುನಿಯಾವನ್ನ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸಕ್ಕೆ ಈ ಸರ್ಕಾರ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ನಂದಿನಿ 1 ಲೀಟರ್ ತುಪ್ಪವನ್ನ ತೆಗೆದುಕೊಳ್ಬೇಕಂತಂದ್ರೆ ಸುಮಾರು 700 ರೂಪಾಯಿ ಕೊಡಬೇಕು ಅಂತಂದ್ರೆ ಈಗ ಆಲ್ರೆಡಿ ಮತ್ತೆ ಸುಳಿವು ಕೊಟ್ಟಿದ್ದಾರೆ. ಬೆಣ್ಣೆ ಮತ್ತೆ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ. ಬೇರೆ ರಾಜ್ಯದಲ್ಲಿ ಕಡಿಮೆ ಇದೆ, ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ನಂದಿನಿ ಕಡಿಮೆ ಇದೆ, ಹಾಗಾಗಿ ನಾವು ಇನ್ನು ಹೆಚ್ಚಳ ಮಾಡಬೇಕು ಅನ್ನುವಂತ ನಿರೀಕ್ಷೆಯನ್ನ ಇದನ್ನ ಮಾಡಿದ್ದಾರೆ. ಅಂದ್ರೆ ಇದು ಬಡವರಿಗೆ, ಬಡಬಗ್ಗರಿಗೆ ಇದೆಲ್ಲ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸಕ್ಕೆ ಸರ್ಕಾರ ನಿಂತ್ಕೊಂಡಿದೆ. ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ಜನಸಾಮಾನ್ಯರಿಗೂ ಕೂಡ ನೆಟಕುವ ರೀತಿಯಲ್ಲಿ ಬೆಲೆಯನ್ನ ನಿಗದಿ ಮಾಡಬೇಕು. ಯಾಕಂದ್ರೆ GST ಸ್ಲ್ಯಾಬ್ ಕಡಿತ ಆದ್ಮೇಲೆ ಸ್ವಲ್ಪ ನಿರಾಳ ಅನ್ಕೊಂಡಿದ್ರು ಜನರು. ಆದ್ರೆ ಈಗ ನೋಡಿದ್ರೆ ನಂದಿನಿ ಹಾಲುಗಳಿಗೆ, ತುಪ್ಪಗಳಿಗೆ ಯಾವಕ್ಕೂ ಕೂಡ GST ಆಡ್ ಆಗೋದಿಲ್ಲ ಅನ್ನುವಂಥದ್ದು ಹೇಳ್ತಿದ್ರು. ಆದ್ರೆ ಈಗ ನೋಡಿದ್ರೆ ಒಂದೇ ದಿನದಲ್ಲಿ 90 ರೂಪಾಯಿ ಅಂದ್ರೆ 700 ರೂಪಾಯಿಯನ್ನ ಮಾಡಿ, 1 ಲೀಟರ್ಗೆ 700 ರೂಪಾಯಿ ಮಾಡಿ ಇಟ್ಟಿದ್ದಾರೆ. ಇದು ಜನಸಾಮಾನ್ಯರಿಗೆ ಖಂಡಿತ ಹೊರೆ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾಗೇಂದ್ರ ಬಾಬು, ನಾವು ಕಡಿಮೆ ಇದ್ದೀವಿ, ಸೊ ನಮಗೆ ಒತ್ತಡ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೆಹಮಾನ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ತುಪ್ಪದ ಬೆಲೆ ಏರಿಕೆ, ಇದ್ರ ಬಗ್ಗೆ DK ಸುರೇಶ್ ಅವರ ಪ್ರತಿಕ್ರಿಯೆ. ತುಪ್ಪ ದುಡ್ಡಿದ್ದವ್ರು ಮಾತ್ರ ತಿನ್ನೋದು, ಇನ್ನು ಮುಂದೆ ಬೆಣ್ಣೆ, ಹಾಲು, ಇತರೆ ಹಾಲು ಉತ್ಪನ್ನಗಳ ಬೆಲೆ ಏರಿಕೆ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಎಸ್ ಸ್ಮಿತಾ, ಇವರು ವರ್ಷದಿಂದ ವರ್ಷಕ್ಕೆ ರೇಟ್ಗಳನ್ನು ಹೆಚ್ಚಳ ಮಾಡೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಪ್ರತಿಯೊಂದು ಪ್ರಾಡಕ್ಟ್ಗಳ ಬೆಲೆಯನ್ನು ಕೂಡ ಹೆಚ್ಚಳ ಮಾಡ್ತಾನೆ ಇರ್ತಾರೆ. ಈಗ ಮತ್ತೆ ನಂದಿನಿ ತುಪ್ಪದ ದರನು ಕೂಡ ಒಂದೇ ದಿನದಲ್ಲಿ 90 ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ. ಮೊದಲು GST ಸ್ಲ್ಯಾಬ್ಗಿಂತ ಮುಂಚೆ 650 ರೂಪಾಯಿ ಇತ್ತು. ನಂತರ GST ಸ್ಲ್ಯಾಬ್ ಕಡಿತ ಆದ ತಕ್ಷಣ 40 ರೂಪಾಯಿ ಕಡಿಮೆ ಆಯಿತು, ಅಲ್ಲಿಗೆ 650 ಆಯಿತು. ಈಗ ಒಂದೇ ಸಮನೆ 90 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ 610 ಇದ್ದದನ್ನ 90 ರೂಪಾಯಿ ಹೆಚ್ಚಳ ಮಾಡುವುದರ ಮೂಲಕ 1 kg ಅಂದ್ರೆ 1 ಲೀಟರ್ಗೆ ಬರೋಬ್ಬರಿ 700 ರೂಪಾಯಿ. ಅಂದ್ರೆ ಶ್ರೀಮಂತರು ಮಾತ್ರ ಬೆಣ್ಣೆಯನ್ನ ತಿನ್ನಬೇಕು, ತುಪ್ಪವನ್ನ ತಿನ್ನಬೇಕು ಅನ್ನುವಂಥದ್ದು ಇವರ ಮನಸ್ಥಿತಿ ಇದರಲ್ಲೇ ಕಾಣ್ತಾ ಇದೆ. ನಾನು ಕೂಡ ನಂದಿನಿ ಬೂತ್ ಅಲ್ಲಿ ಇದ್ದೀನಿ. ನಂದಿನಿ ಪ್ರಾಡಕ್ಟ್ ಸಂಬಂಧಪಟ್ಟ ಹಾಗೆ ಎಲ್ಲದನ್ನ ಕೂಡ ಎಲ್ಲ ಪ್ರಾಡಕ್ಟ್ಗಳ ಬೆಲೆಯನ್ನ ಇವರು ಏರಿಕೆ ಮಾಡ್ತಾನೆ ಇದ್ದಾರೆ. ಮತ್ತೆ ಈಗ ತುಪ್ಪ ನೆಕ್ಸ್ಟ್ ನಂತರ ಬೆಣ್ಣೆ ಮತ್ತು ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡ್ತೀನಿ ಅಂತ DK ಸುರೇಶ್ ಅವರು, ಬಮೂಲ ಅಧ್ಯಕ್ಷರಾದಂತಹ DK ಸುರೇಶ್ ಅವರು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಅಂದ್ರೆ ಶ್ರೀಮಂತರು ಮಾತ್ರ ಬೆಣ್ಣೆ, ತುಪ್ಪ ಇಂಥವು ಮಾತ್ರ ತಿನ್ನಬೇಕು, ಬಡವರಿಗೆಲ್ಲ ಇದು ಮುಂದೆ ತುಂಬಾ ಇನ್ನು ಕಾಸ್ಟ್ಲಿ ಆಗುತ್ತೆ ಅನ್ನುವಂಥದ್ದು ಅವರ ಮಾತಾಗಿದೆ. ಅಂದ್ರೆ ಇನ್ನ ಹೆಚ್ಚಳ ಮಾಡುವುದರಲ್ಲಿ ಇದ್ದಾರೆ, ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಬಟ್ ಆದ್ರೆ ಹೆಚ್ಚಳವನ್ನ ನಾವು ಮಾಡ್ತೀವಿ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಂದಿನಿ ಮತ್ತೆ ಬೆಣ್ಣೆದ ದರ ಇನ್ನು ಕಡಿಮೆನೇ ಇದೆ, ಹಾಗಾಗಿ ಇನ್ನ ಹೆಚ್ಚಳ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ ಅನ್ನುವಂತ ಈಗಾಗಲೇ ಸುಳಿವನ್ನ ಮಾಧ್ಯಮದ ಎದುರು ನೀಡಿದ್ದಾರೆ ಸ್ಮಿತಾ. ರೆಹಮಾನ್, ಈಗ ನೋಡಿ, ಒಂದು ಕಡೆ ರೈತರಿಗೆ ಸಿಗ್ಬೇಕಾಗಿರುವಂತ ಬೆಲೆ, ಅವ್ರಿಗೆ ಸಿಗ್ಬೇಕಾಗಿರುವಂತ ಪ್ರೋತ್ಸಾಹಧನ ಅದರಲ್ಲಿ ಒಂದ್ ಕಡೆ ಕಡಿಮೆ ಆಗಿದೆ. ಈಗ ಇಲ್ಲಿ ನಂದಿನಿ ತುಪ್ಪದ ರೇಟನ್ನ ಜಾಸ್ತಿ ಮಾಡ್ತಿದ್ದಾರೆ. ಆ ಹಣ ರೈತರಿಗೆ ಹೋಗುತ್ತಾ? ಇದೆಲ್ಲ ರೈತರಿಗೆ, ಬಡವರಿಗೆ ಹೊರೆ ಆಗುವಂತ ನಿರ್ಧಾರಗಳನ್ನೇ ಇವರು ತೆಗೆದುಕೊಳ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಪ್ಪ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಅಂದ್ರೆ ಶ್ರೀಮಂತರು ಮಾತ್ರ ಖರೀದಿ ಮಾಡಬೇಕು ಅನ್ನುವಂಥದ್ದು ಅವರ ಬಾಯಿ ಮುಖಾಂತರನೇ ನಾವು ಈಗ ಇಷ್ಟೊತ್ತು ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಅವರೇ ಕೂಡ ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇನ್ಮೇಲೆ ಎಲ್ಲ ಕೂಡ ದುಬಾರಿ ದುನಿಯಾವನ್ನ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸಕ್ಕೆ ಈ ಸರ್ಕಾರ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ನಂದಿನಿ 1 ಲೀಟರ್ ತುಪ್ಪವನ್ನ ತೆಗೆದುಕೊಳ್ಬೇಕಂತಂದ್ರೆ ಸುಮಾರು 700 ರೂಪಾಯಿ ಕೊಡಬೇಕು ಅಂತಂದ್ರೆ ಈಗ ಆಲ್ರೆಡಿ ಮತ್ತೆ ಸುಳಿವು
ಸುಳಿವನ್ನು ಕೊಟ್ಟಿದ್ದಾರೆ. ಬೆಣ್ಣೆ ಮತ್ತೆ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ. ಬೇರೆ ರಾಜ್ಯದಲ್ಲಿ ಕಡಿಮೆ ಇದೆ, ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ನಂದಿನಿ ಕಡಿಮೆ ಇದೆ, ಹಾಗಾಗಿ ನಾವು ಇನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ನಿರೀಕ್ಷೆಯನ್ನ ಇದು ಮಾಡಿದ್ದಾರೆ. ಅಂದ್ರೆ ಇದು ಬಡವರಿಗೆ ಬಡಬಗ್ಗರಿಗೆ ಇದೆಲ್ಲ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸಕ್ಕೆ ಸರ್ಕಾರ ನಿಂತ್ಕೊಂಡಿದೆ. ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ಜನಸಾಮಾನ್ಯರಿಗೂ ಕೂಡ ನೆಟಕುವ ರೀತಿಯಲ್ಲಿ ಬೆಲೆಯನ್ನ ನಿಗದಿ ಮಾಡಬೇಕು. ಯಾಕಂದ್ರೆ GST ಸ್ಲ್ಯಾಬ್ ಕಡಿತ ಆದ್ಮೇಲೆ ಸ್ವಲ್ಪ ನಿರಾಳ ಅನ್ಕೊಂಡಿದ್ರು ಜನರು. ಆದ್ರೆ ಈಗ ನೋಡಿದ್ರೆ ನಂದಿನಿ ಹಾಲುಗಳಿಗೆ ತುಪ್ಪಗಳಿಗೆ ಯಾವಕ್ಕೂ ಕೂಡ GST ಆಡ್ ಆಗೋದಿಲ್ಲ ಅನ್ನುವಂಥದ್ದು ಹೇಳ್ತಿದ್ರು. ಆದ್ರೆ ಈಗ ನೋಡಿದ್ರೆ ಒಂದೇ ದಿನದಲ್ಲಿ 90 ರೂಪಾಯಿ ಅಂದ್ರೆ 700 ರೂಪಾಯಿಯನ್ನ ಮಾಡಿ, 1 ಲೀಟರ್ಗೆ 700 ರೂಪಾಯಿ ಮಾಡಿ ಇಟ್ಟಿದ್ದಾರೆ. ಇದು ಜನಸಾಮಾನ್ಯರಿಗೆ ಖಂಡಿತ ಹೊರೆ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ನಾಗೇಂದ್ರ ಬಾಬು.